ಇದ್ದೀರಾ? ನಾಡಪ್ರಭು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಕಾರ್ಯಕ್ರಮಕ್ಕೂ ಶೋಭೆ ಬರ್ತದೆ. ದಯವಿಟ್ಟು ತಾಳ್ಮೆಯಿಂದ ಇರಬೇಕು. ಮೊದಲೇ ವೇಳೆ ಜಾಸ್ತಿ ಆಗಿದೆ. ಇನ್ನ ಸರ್ಕಾರದ ವಿಧಾನಸೌಧ ಎದುರುಗಡೆ ಹೋಗಿ ಪ್ರತಿಮೆಗೆ ಸರ್ಕಾರ ಪರವಾಗಿ ಗೌರವ ಸಲ್ಲಿಸಬೇಕು. ಅದಾದ್ಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಶ್ರಮಿಸಬೇಕು. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವನ್ನ ಇವತ್ತು ಯಲಹಂಕದ ಎಲ್ಲ ನಾಗರಿಕರು ಸೇರಿ ಉತ್ತರ ತಾಲೂಕಿನ ಒಕ್ಕಲಿಗರ ಸಮಿತಿ ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರದ ಕಾರ್ಯಕ್ರಮ ಬಿಟ್ಟು ತಾವೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀಗಳಾದಂಥ ಶ್ರೀ 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 ನಿರ್ಮಲಾ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಮತ್ತೊಬ್ಬ ನಮ್ಮ ಶ್ರೀಗಳಾದಂಥ ಶ್ರೀ 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 ನಂಜಾದತ್ತ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಮತ್ತೊಬ್ಬ ಶ್ರೀಗಳಾದಂಥ ಶ್ರೀ ನಿತ್ಯಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಿರುವಂಥ ನಮ್ಮ ಹಿರಿಯರಾದಂಥ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದ ಗೌಡ್ರೆ, ನಮ್ಮ ಹಿರಿಯ ಸಹೋದ್ಯೋಗಿಗಳಂತ ಮಂತ್ರಿಗಳಂತ ಶ್ರೀ ಕೆ ಎಚ್ ಮುನಿಯಪ್ಪನವರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸತ್ ಸದಸ್ಯರಾದಂಥ ಶ್ರೀ ಮಾಜಿ ಮಂತ್ರಿಗಳಂತ ಕೆ ಸುಧಾಕರ್ ಅವರೇ, ನಮ್ಮ ಹಿರಿಯರು, ನನ್ನ ಆತ್ಮೀಯರು, ಹಿಂದೆ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ನಾನು ಬ್ಲಾಕ್ ಯೂತ್ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ನಮ್ಮ ಗಡ್ಕಾನಹಳ್ಳಿ ಕೃಷ್ಣಪ್ಪನವರೇ, ಈ ಕೃಷ್ಣ